ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಅಗ್ನಿ ಸಾಕ್ಷಿಯ ಹಾಗೆ ಆದಿತಿ ಮೂವರು ಕೂಡ ಒಂದೇ ಲೊಕೇಶನ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲಿ ನಿಜಕ್ಕೂ ಯುವಿ ಮತ್ತೆ ರಾಜು ಬೇರೆ ಅಲ್ಲ, ಇಬ್ರು ಕೂಡ ಒಬ್ರೆ ಯುವರಾಜ್ ಅನ್ನೋ ಸತ್ಯ ಬಯಲಾಗ್ತಿದ್ಯಾ. ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅದಿತಿ ತುಂಬಾ ಬೇಜಾರ್ ಮಾಡ್ಕೊಂಡಿದ್ರು. ನನ್ನ ಆನಿವರ್ಸರಿಗೆ ಯುವಿ ವಿಶ್ ಮಾಡಿಲ್ಲ ಅಂತ, ಜೊತೆಗೆ ತಾನು ಕಾಲ್ ಮಾಡಿದಾಗ್ಲೂ ಕೂಡ ಆ ಕಡೆಯಿಂದ ಯುವಿ ಯಾವುದೇ ರೀತಿಯಲ್ಲೂ ರೆಸ್ಪಾಂಡ್ ಮಾಡುವುದಿಲ್ಲ. ಅಲ್ಲಿ ಯುವಿ ಯೋಚನೆ ಇರೋದು ಜಸ್ಟ್ ಸಾಕ್ಷಿ ಮನಸ್ಸನ್ನ ಗೆಲ್ಬೇಕು ಅಂತ. ಅಲ್ಲಿ ರಾಜು ಆಗಿದ್ಕೊಂಡು ಎಲ್ಲಾ ರೀತಿಯ ಡೆಕೋರೇಷನ್ ಅನ್ನ ಮಾಡಿ ಸ್ವರ್ಗನೇ ಸಾಕ್ಷಿಗೋಸ್ಕರ ಧರೆಗಿಡಿಸ್ತಿದ್ದಾರೆ. ಆದ್ರೆ ಇಲ್ಲಿ ಅದಿತಿ ಯುವಿ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ. ಮನೆಯವ್ರಿಗೆಲ್ಲರೂ ಕೂಡ ಯುವಿ ಸರ್ಪ್ರೈಸ್ ಕೊಡ್ಬಹುದೇನೋ ನಿನ್ಗೆ ಅಂತ ಹೇಳಿ ಸಮಾಧಾನ ಮಾಡ್ತಿದ್ದಾರೆ. ಬಟ್ ಅದಿತಿಗೆ ಮಾತ್ರ ಮನ್ಸು ಸರಿನೇ ಇಲ್ಲ. ಆದ್ರೆ ಸಾಕ್ಷಿಗಂತೂ ಅದಿತಿ ಬಗ್ಗೆ ತುಂಬಾನೇ ರೆಸ್ಪೆಕ್ಟ್ ಇದೆ, ಜೊತೆಗೆ ತುಂಬಾ ಒಳ್ಳೆ ಹುಡುಗಿ. ಇಂಥ ಹುಡುಗಿ ಪಡೆಯೋದಕ್ಕೆ ಯುವಿ ತುಂಬಾ ಪುಣ್ಯ ಮಾಡಿದ್ರು ಅಂತ. ಯಾಕಂದ್ರೆ ಬೇರೆ ಹುಡುಗಿಯ ಜೊತೆ ಟೈಮ್ ಕೊಡಬೇಕು, ನಾನೇ ಕಾಲ್ ಮಾಡಬಾರ್ದು, ಅವರೇ ಕಾಲ್ ಮಾಡಬೇಕು, ಈ ರೀತಿ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅದಿತಿಗೆ. ಜಸ್ಟ್ ಕೊಡಬೇಕಾಗಿರೋ ಸಮಯದಲ್ಲಿ ಹೇಳಬೇಕಾಗಿರೋ ಒಂದು ಸಣ್ಣ ವಿಷಯನಾದ್ರೂ ಹೇಳ್ಬೋದು ಅಂತಷ್ಟೇ ಅದಿತಿ ಬಯಸ್ತಿರುವುದು. ಇದರಿಂದಾಗಿ ಅದಿತಿಯ ಒಂದು ಗುಣದ ಬಗ್ಗೆ ನಿಜವಾಗ್ಲೂ ಕೂಡ ಸಾಕ್ಷಿಗೆ ತುಂಬಾನೇ ಖುಷಿ ಆಗತ್ತೆ. ಎತ್ತ ಕಡೆ ರಾಜು ಸಾಕ್ಷಿಗೋಸ್ಕರ ಕಾರ್ ಕಳಿಸುವುದಕ್ಕೆ ಸಿದ್ಧವಾಗಿದ್ದಾರೆ. ಅದೇ ಕಾರಣಕ್ಕೆ ಸಾಕ್ಷಿಯಿಂದ ಲೊಕೇಶನ್ ಕೂಡ ಕಳಿಸ್ಕೊಂಡು ಅದನ್ನ ತನ್ನ ಫ್ರೆಂಡ್ಗೆ ಕಳಿಸಿದ್ದಾರೆ. ಈ ಒಂದು ಅಡ್ರೆಸ್ಗೆ ಕಾರನ್ನ ಕಳಿಸ್ಬಿಡು ಅಂತ ಹೇಳಿ ಫ್ರೆಂಡ್ ಕೂಡ ಅಡ್ರೆಸ್ಗೆ ಕಾರನ್ನ ಕಳಿಸಿದ್ದಾರೆ. ಬಟ್ ಆ ಅಡ್ರೆಸ್ ಬೇರೆ ಯಾವುದು ಅಲ್ಲ, ಅದು ಅಗ್ನಿ ಅದಿತಿ ಮನೆ ಅಡ್ರೆಸ್ ಆಗಿದೆ. ಹಾಗಾಗಿ ಇಲ್ಲಿ ಕಾರ್ ಅದಿತಿ ಮನೆಗೆ ಬರುತ್ತೆ. ರೇವತಿ ಅವರು ಹೋಗಿದೆ, ಯಾರು ನೀವು ಅಂತದ್ದಾಗೆ ಯುವರಾಜ್ ಸರ್ ಕಳಿಸಿದ್ದು ಅದಿತಿ ಮೇಡಮ್ಗೋಸ್ಕರ ಅಂತ ಹೇಳ್ತಾರೆ. ಹಾಗಾಗಿ ರೇವತಿ ಅವರು ಬಂದು ಖುಷಿಯಿಂದ ಕುಣಿದು ಕುಪ್ಪಳಿಸ್ತಾರೆ. ಅದಿತಿ ನಿನ್ಗೋಸ್ಕರ ಯುವಿ ಕಾರ್ ಕಳಿಸದಾನಮ್ಮ, ಸರ್ಪ್ರೈಸ್ ಪ್ಲಾನ್ ಮಾಡಿದ ನೋಡು ಅಂತ ಹೇಳ್ತಾರೆ. ಅದಿತಿಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ. ಸಾಕ್ಷಿ ಮನೆಯವರು ಎಲ್ಲರೂ ಇರ್ತಾರೆ, ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಬಿಕಾಸ್ ಅದಿತಿ ಮುಖದಲ್ಲಿ ನಗು ನೋಡ್ತಿದ್ದಾರೆ. ಅದರ ನಡುವೆ ಇಲ್ಲಿ ಅಗ್ನಿ ಅಲ್ಲಿಗೆ ಬರ್ತಾರೆ. ಅಗ್ನಿ ಬಂದದ್ದ ಇಲ್ಲಿ ಸಾಕ್ಷಿ ಮತ್ತೆ ಅದಿತಿ ಎಲ್ಲರೂ ಕೂಡ ಖುಷಿ ಆಗಿರುವುದನ್ನ ನೋಡಿದ್ದೆ. ಏನಾಯ್ತು ಅದಿತಿ ಪುಟ್ಟ ಅಂತ ಕೇಳಿದಾಗ ಇಲ್ಲಿ ಯುವಿ ಕಾರ್ ಕಳಿಸಿದ್ದಾರೆ, ಸರ್ಪ್ರೈಸ್ ಪ್ಲಾನ್ ಮಾಡಿದ್ದಾರೆ ಅದಿತಿಗೋಸ್ಕರ ಅಂತ ಗೊತ್ತಾಗತ್ತೆ. ನಿಜಕ್ಕೂ ಅಗ್ನಿಗೂ ಕೂಡ ಖುಷಿ ಆಗತ್ತೆ. ತದನಂತರ ಇಲ್ಲಿ ಅದಿತಿ ರೆಡಿ ಆಗೋದಕ್ಕೆ ಅಂತ ಸಾಕ್ಷಿ ಜೊತೆ ಹೋಗ್ತಾರೆ. ಇದರ ನಡುವೆ ಅಲ್ಲಿ ರಾಜು ಅದಿತಿಗೋಸ್ಕರನೇ ನಿಜವಾಗ್ಲೂ ಕಾರ್ ಕಳಿಸಿದ್ರ? ಖಂಡಿತ ಇಲ್ಲ. ಇದ್ಯಾವುದು ಕೂಡ ರಾಜು ಗಮನಕ್ಕೆ ಬಂದಿಲ್ಲ. ಯುವಿ ಗೊತ್ತೇ ಇಲ್ಲ ಇದ್ಯಾವುದು ನಡೀತಿರೋದು. ಎಲ್ಲವನ್ನ ಕೂಡ ಮಾಡ್ತಿರೋದು ಯುವಿ ಫ್ರೆಂಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಲೊಕೇಶನ್ ಕಳಿಸಿದ್ದು ಯುವಿ ಅವರ ಫ್ರೆಂಡ್ಗೆ, ಅವರ ಫ್ರೆಂಡ್ ಆ ಲೊಕೇಶನ್ಗೆ ಅದಿತಿಗೋಸ್ಕರ ಯುವರಾಜ್ ಕಳಿಸಿದ್ದಾರೆ ಅಂತ ಹೇಳಿ ಕಾರ್ನ ಕಳಿಸಿದ್ದಾರೆ. ಹಾಗಾಗಿನೇ ಆ ಕಾರ್ ಡ್ರೈವರ್ ಬಂದು ಆ ರೀತಿ ಹೇಳಿದ್ರು. ಹಾಗಿದ್ರೆ ಯಾಕಪ್ಪ ಇಲ್ಲಿ ಯುವರಾಜ್ನ ಫ್ರೆಂಡ್ ಈ ರೀತಿ ಮಾಡಿದ್ರು? ಖಂಡಿತವಾಗ್ಲೂ ಇಲ್ಲಿ ಯುವಿನ ಸಿಕ್ಕ ಹಾಕಿಸ್ಬೇಕು ಅನ್ನೋದೇ ಪ್ಲಾನ್ ಆಗುತ್ತಾ? ಇದರಿಂದ ಬೇರೆ ಯಾರ್ದಾರು ಕೈವಾಡ ಆಯ್ತಾ? ಅದೇ ಕಾರಣಕ್ಕೆ ಈ ರೀತಿ ನಡೀತಿದ್ಯಾ ಅನ್ಕೊಂಡ್ರೆ ಖಂಡಿತ ಸುಳ್ಳು. ಇಲ್ಲಿ ಯುವಿ ಸಾಕ್ಷಿ ಕಳಿಸಿರುವ ಅಡ್ರೆಸ್ ಅನ್ನ ನೋಡದೆ ಡೈರೆಕ್ಟ್ ಆಗಿ ಫ್ರೆಂಡ್ಗೆ ಕಳಿಸ್ತಾರೆ. ಆ ಫ್ರೆಂಡ್ ಅಡ್ರೆಸ್ ಅನ್ನ ನೋಡ್ತಿದ್ದಾಗೆ ಅನ್ಕೋತಾರೆ, ಇವನು ಸರ್ಪ್ರೈಸ್ ಪ್ಲಾನ್ ಮಾಡ್ತಿರೋದು ಆ ಅದಿತಿಗೋಸ್ಕರ ಅಂತ ಹೇಳಿ. ಹಾಗಾಗಿ ಅದಿತಿ ಮನೆ ಅಡ್ರೆಸ್ ಆ ಹುಡುಗಂಗೆ ಗೊತ್ತಿರೋದ್ರಿಂದ ಅದಿತಿಗೋಸ್ಕರ ಸರ್ಪ್ರೈಸ್ ಪ್ಲಾನ್ ಮಾಡ್ತಿದ್ದಾನೆ ಅನ್ಕೊಂಡು ಕಾರ್ ಡ್ರೈವರ್ ಜೊತೆ ಯುವರಾಜ್ ಹೇಳಿದ್ದಾರೆ ಅದಿತಿಯನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಹಾಗಾಗಿ ಡ್ರೈವರ್ ಆ ರೀತಿ ಹೇಳಿದ್ದು. ಬಟ್ ಈ ವಿಷಯ ಯುವರಾಜ್ಗೆ ಗೊತ್ತೇ ಇಲ್ಲ. ಯುವಿ ಅನ್ಕೊಂಡಿರೋದು ಸಾಕ್ಷಿ ಬರ್ತಾರೆ, ಸಾಕ್ಷಿ ಸ್ವರ್ಗನ ನೋಡಿ ಸರ್ಪ್ರೈಸ್ ಆಗ್ತಾರೆ. ಖಂಡಿತ ತನ್ನ ಪ್ರೀತಿಯ ಪಾಶಕ್ಕೆ ಬೀಳ್ತಾರೆ, ತನ್ನ ಪಂಜರದಲ್ಲಿ ಬಂದೇ ಆಗ್ತಾರೆ ಅಂತ. ಆದ್ರೆ ಅವರು ಬೆನ್ನಿಂದ ಅವರ ಫ್ರೆಂಡೇ ಗೊತ್ತಿಲ್ಲದೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಅವರನ್ನ ರೆಡ್ ಹ್ಯಾಂಡ್ ಆಗಿ ಸಿಕ್ಸೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಇದ್ಯಾವುದೇ ಸುಳಿವು ಇಲ್ಲದೆ ಇರ್ತಕ್ಕಂಥ ರಾಜು ನಿಜವಾಗ್ಲೂ ಆಕಾಶದಲ್ಲಿ ಸಾಕ್ಷಿಗೋಸ್ಕರ ತಿಲ್ಲಾಡ್ತಿದ್ದಾರೆ. ಇತ್ತ ಕಡೆ ಅದಿತಿ ತನ್ನ ಯುವಿ ಕರ್ತದಾನೆ ಅಂತ ಹೇಳಿ ಫುಲ್ ಖುಷಿಯಿಂದ ತುಂಬಾ ಮುದ್ದಾಗಿ ರೆಡಿ ಆಗ್ತಿದ್ದಾಳೆ. ಯುವಿ ಮುಂದೆ ತುಂಬಾ ಮುದ್ದಾಗಿ ಹೋಗ್ಬೇಕು ಅಂತ ಹೇಳಿ ಇಲ್ಲಿ ಸಾಕ್ಷಿ ಕೂಡ ಆಕೆ ರೆಡಿ ಆಗೋದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಇಲ್ಲಿ ಮಸ್ಕಾರವನ್ನ ಹಾಕ್ಲಿಕ್ಕೆ ಅದಿತಿ ಹೇಳಿದಾಗ ಅದಿತಿಗೋಸ್ಕರ ಇಲ್ಲಿ ಹೋಗಿ ಮಸ್ಕಾರ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಸಾಕ್ಷಿಗೆ ಯುವಿ ಕಾಲ್ ಬರುತ್ತೆ. ಆಗ ಅದಿತಿಗೆ ಗೊತ್ತಾಗತ್ತೆ ಸಾಕ್ಷಿ ಕೂಡ ಎಲ್ಲೋ ಹೋಗ್ತಿದ್ದಾರೆ ಅಂತ. ಯಾಕಂದ್ರೆ ಸಾಕ್ಷಿ ಫೋನಲ್ಲಿ ಬರ್ತಾ ಇದ್ದೀನಿ, ಮಿಸ್ ಮಾಡದೆ ಬರ್ತೀನಿ, ಖಂಡಿತ ಡಿನ್ನರ್ಗೆ ಬಂದೇ ಬರ್ತೀನಿ ಅಂತ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡಾಗ ಅದಿತಿ ಕೇಳ್ತಾರೆ, ಏನಿದು ಸಾಕ್ಷಿ, ಎಲ್ಲಿ ಯಾರ ಜೊತೆ ಡಿನ್ನರ್ಗೆ ಹೋಗ್ತಿದ್ಯಾ ಅಂತ. ಆಗ ಇಲ್ಲಿ ಸಾಕ್ಷಿ ರಾಜು ಅವ್ರ ಜೊತೆ ಅಂದಾಗ, ಹೌದಾ, ಹಾಗಿದ್ರೆ ಇಬ್ರು ಕೂಡ ಒಟ್ಟಿಗೆ ಪ್ಲಾನ್ ಮಾಡ್ಬೋದಿತ್ತಲ್ಲ, ಯುವಿ ಮತ್ತೆ ರಾಜು ಇಬ್ರು ಕೂಡ ಭೇಟಿನೇ ಆಗಲ್ಲ, ಇಬ್ರು ಕೂಡ ಭೇಟಿ ಆದಾಗ ಆಗ್ತಿತ್ತು ಅಂತ ಹೇಳಿದಾಗ, ಅಯ್ಯೋ ಅಮ್ಮ, ನಿಮ್ ತರ ಅಲ್ಲ, ಇದು ಜಸ್ಟ್ ನಾನು
ಡಿನ್ನರ್ಗೆ ಹೋಗ್ತಿರೋದಷ್ಟೇ, ಡೇಟ್ ಏನಲ್ಲ ಅಂದಾಗ ಹೌದೌದು ಎಲ್ಲ ಡೇಟ್ಸ್ ಕೂಡ ಶುರು ಆಗೋದು ಇದೇ ರೀತಿಯಾಗಿ ಅಂತ ಹೇಳಿ ಅದಿತಿ ಹೇಳಿದಾಗ ನೀನು ಅನ್ಕೊಂಡಾಗೆ ಏನೂ ಅಲ್ಲ, ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅಂತ, ಯಾವುದೇ ಭಾವನೆಗಳು ನಮ್ಮ ನಡುವೆ ಇಲ್ಲ ಅಂತಾನೆ ಇಲ್ಲಿ ಸಾಕ್ಷಿ ಹೇಳ್ತಾರೆ. ನಂತರ ಇಲ್ಲಿ ತಡ ಆಗ್ತದೆ, ಬಾ ಅದಿತಿ ಅಂತ ಹೇಳಿ ಸಾಕ್ಷಿ ಅದಿತಿಯನ್ನ ಕೆಳಗಡೆ ಕರ್ಕೊಂಡು ಬರ್ತಾರೆ. ಇತ್ತ ಕಡೆ ಅಗ್ನಿಯನ್ನ ಆಲ್ರೆಡಿ ಗೋಪಣ್ಣ ರೇಗಿಸ್ತಿರ್ತಾರೆ, ನಿಮ್ಮ ಹುಡುಗಿ ಇದ್ರೆ ಹೇಳಿ ನಾನು ಅವ್ರ ಜೊತೆ ಮಾತಾಡಿ ನಿಮ್ಮನ್ನ ಡೇಟ್ ಕಳಿಸ್ತೀನಿ ಅಂತ. ಬಿಕಾಸ್ ಸಾಕ್ಷಿನೇ ಅದಿತಿ ಅಗ್ನಿಯ ಲವರ್ ಅನ್ನೋದು, ಅಗ್ನಿಯ ಹುಡುಗಿ ಅನ್ನೋದು ಗೋಪಣ್ಣಂಗೆ ಗೊತ್ತದೆ, ಹಾಗಾಗಿ ರೇಗಿಸ್ತಾ ಇರ್ತಾರೆ. ಅದರ ನಡುವೆ ಅದಿತಿ ಸಾಕ್ಷಿ ಬರ್ತದಾಗೆ ಅದಿತಿಯನ್ನ ನೋಡಿದೆ, ತುಂಬ ಮುದ್ದ ಕಾಣಿಸ್ತಿದ್ಯಾ ಪುಟ್ಟಿ ಅಂತ ಅಗ್ನಿ ಹೇಳಿದಾಗ ಇದಕ್ಕೆಲ್ಲ ಕಾರಣ ಸಾಕ್ಷಿನೇ ನನ್ನ ಈ ರೀತಿ ರೆಡಿ ಮಾಡಿದ್ದು, ನೀನೇನೇ ಕಾಂಪ್ಲಿಮೆಂಟ್ಸ್ ಕೊಡಬೇಕು ಅಂದ್ರೆ ಅವಳಿಗೆ ಕೊಡಬೇಕು ಅಂತ ಹೇಳ್ತಾರೆ. ಬಟ್ ಅಗ್ನಿ ಕೊಡೋದಿಲ್ಲ. ಆಗ ಕೋಪ ಮಾಡ್ಕೊಂಡ್ಬಿಡ್ತಾಳೆ ಸಾಕ್ಷಿ, ಏನಿದು ಒಂದು ಥ್ಯಾಂಕ್ಸ್ ಹೇಳಿ ಚೆನ್ನಾಗಿದೆ ಅಂತ ಹೇಳೋಕ್ಕೂ ಇಷ್ಟೊಂದು ಮುಜುಗರನ ಈ ಮನುಷ್ಯನಿಗೆ ಅಂತ ಹೇಳಿ. ನಂತರ ಇಲ್ಲಿ ನಾನು ಹೋಗ್ತೀನಿ ಅಣ್ಣ ಅಂತ ಹೇಳಿದಾಗ, ನೀನು ಒಬ್ಬಳೇ ಹೋಗ್ತಿದ್ಯಾ ಅಂದಾಗ, ಇಲ್ಲ ಡ್ರೈವರ್ ಕಳ್ಸದ ನೀವು ಅವ್ರ ಜೊತೆ ನಾನು ಹೋಗ್ತೀನಿ ಅಂದಾಗ, ಅದು ಹೇಗಾಗುತ್ತೆ ಪುಟ್ಟ, ನಾನು ಕೂಡ ಬರ್ತೀನಿ ನಿನ್ನ ಜೊತೆ ಅಂದಾಗ, ಅಣ್ಣ ನಾನು ಹೋಗ್ತಿರೋದು ಡೇಟ್ಗೆ, ನೀನು ಕೂಡ ಬರ್ತೀಯ ಅಂದಾಗ, ಅದರಲ್ಲಿ ಏನಿದೆ ನಾನೇನು ಒಳಗಡೆ ಬರುವುದಿಲ್ಲ, ಹೊರಗಡೆ ನಿನ್ನನ್ನು ಡ್ರಾಪ್ ಮಾಡ್ತೀನಿ ಅಷ್ಟೇ ಅಂತ ಹೇಳಿ ಅಗ್ನಿ ಹೇಳ್ತಾರೆ. ನನ್ನ ತಂಗಿ ಯಾವತ್ತಿದ್ರು ನಾನು ಪುಟ್ಟಿನೇ, ನನ್ನ ಪುಟ್ಟಿ ಕೇರಿಂಗು ನಾನೇ ಮಾಡಬೇಕು, ಅವಳ ಕಾಳಜಿ ನಾನು ನೋಡ್ಕೋಬೇಕಲ್ವಾ, ಅದರಲ್ಲಿ ಏನಿದೆ ತಪ್ಪು ಅಂತ ಅಗ್ನಿ ಕೇಳ್ತಾರೆ. ನಂತರ ಹಾಗೇನಿಲ್ಲ ಅಣ್ಣ ನಾನು ಹೋಗ್ತೀನಿ ಅಂತ ಹೇಳಿ ಅದಿತಿ ಹೇಳಿದಾಗ, ಸರಿ ಆಯಿತು ನಾನು ಬೇಡ ಅಂದರೆ ನಿನ್ನ ಫ್ರೆಂಡನ್ನು ಕರ್ಕೊಂಡು ಹೋಗು, ಸಾಕ್ಷಿ ಇದ್ದಾಳಲ್ಲ ಅಂತ ಹೇಳ್ತಾರೆ. ಖಂಡಿತ ಅಣ್ಣ ನಾನು ಸಾಕ್ಷಿನ ಕರ್ಕೊಂಡು ಹೋಗ್ತಾನೆ ಇದ್ದೆ, ಆದರೆ ಏನು ಮಾಡೋದು, ಸಾಕ್ಷಿ ಕೂಡ ರಾಜು ಜೊತೆ ಡಿನ್ನರ್ಗೆ ಹೋಗ್ತಿದ್ದಾಳೆ, ಅದೇ ಕಾರಣಕ್ಕೆ ಅವಳು ನನ್ನ ಜೊತೆ ಬರೋಕ್ಕಾಗೋದಿಲ್ಲ ಅಂದಾಗ ಈ ಕಡೆ ಅಗ್ನಿಗೆ ಒಂದು ರೀತಿ ಅನಿಸ್ಬಿಡುತ್ತೆ. ನಂತರ ಪ್ಲೀಸ್ ಅಣ್ಣ ಇವತ್ತು ಸಾಕ್ಷಿನ ಬೇಗ ಬಿಟ್ಬಿಡುವ ಆಯಿತಾ, ಅವಳು ಕೆಲಸದಲ್ಲಿ ಬ್ಯುಸಿ ಆದರೆ ಆಮೇಲೆ ಮರ್ತು ಬಿಡ್ತಾಳೆ, ಪ್ಲೀಸ್ ಬಿಟ್ಬಿಡು ಅಂತ ಹೇಳಿ ಹೊರಟ್ಬಿಡ್ತಾರೆ. ಈ ಕಡೆ ಅಗ್ನಿಗೆ ಫುಲ್ ಕುಪ ಬಂದ್ಬಿಡುತ್ತೆ. ಸರಿ ಆಯಿತು ನಿನ್ನ ಕೆಲಸ ಮುಗ್ದಿದ್ರೆ ನೀನು ಹೋಗು ಅಂತ ಸಾಕ್ಷಿಗೆ ಹೇಳ್ಬಿಡ್ತಾರೆ. ಸಾಕ್ಷಿಗೆ ಅಚ್ಚರಿ ಆಗುತ್ತೆ, ನಿಜವಾಗ್ಲೂ ಹೋಗ್ಲಾ ಅಂದಾಗ ಹೋಗು ಅಂತ ಕಳಿಸ್ಬಿಡ್ತಾರೆ. ನಂತರ ತುಂಬ ಡಿಸ್ಟರ್ಬ್ ಆಗ್ತಾರೆ ಅಗ್ನಿ. ಇಲ್ಲಿ ಮಲ್ಲಿಕ್ ಅವರು ಆಫೀಸ್ ಬಗ್ಗೆ ಮಾತಾಡಬೇಕು ಅಂದ್ರೂ ಕೂಡ ಅದ್ರ ಬಗ್ಗೆ ಕೂಡ ಇಲ್ಲಿ ಅಗ್ನಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ. ಇಲ್ಲ ನಾಳೆ ಮಾತಾಡೋಣ ಇದ್ರ ಬಗ್ಗೆ ಅಂತ ಹೇಳಿ ಹೊರಟ್ಬಿಡ್ತಾರೆ. ಏನದು ಯಾವತ್ತೂ ಇಲ್ಲದೆ ಇರೋನು ಈ ರೀತಿ ನಡ್ಕೋತಿದ್ದಾನಲ್ಲ ಅಂತ ಮಲ್ಲಿಕಾಗ ಅಚ್ಚರಿ ಆಗತ್ತೆ. ಆಗ ನಿಕ್ಕಿ ಬಂದು ಇದಕ್ಕೆಲ್ಲ ಕಾರಣ ಸಾಕ್ಷಿ ಹಿಂದೆ ಬಿದ್ದಿದ್ದಾನೆ, ಅವನು ಬಿದ್ದಿರೋದು ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದ್ದಾನೆ, ಅವನು ಬರೀ ಅವಳದೇ ಗುಂಗಲ್ಲಿ ಇರ್ತಾನೆ, ಈಗಲೂ ಕೂಡ ಸಾಕ್ಷಿಗೋಸ್ಕರನೇ ಆಫೀಸ್ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಹೋಗಿರೋದು ಅವನು ಅಂತ ನಿಕ್ಕಿ ಹೇಳಿದ ತಕ್ಷಣ ಇದ್ಯಾವ್ದನ್ನ ಕೂಡ ಮಲ್ಲಿಕಾಯಿಂದ ಸಹಿಸೋಕ್ಕಾಗ್ತಿಲ್ಲ. ಬಿಕಾಸ್ ಮಲ್ಲಿಕಾ ಅನ್ಕೊಂಡಿರ್ಲಿಲ್ಲ ಇಂಥ ಒಂದು ದಿನ ಬರುತ್ತೆ, ಸಾಕ್ಷಿ ಇಷ್ಟರ ಮಟ್ಟಿಗೆ ಅಗ್ನಿ ಮೇಲೆ ಪ್ರಭಾವ ಬೀರ್ತಾಳೆ ಅಂತ ಹೇಳಿ ಫುಲ್ ಕೋಪ ಮಾಡ್ಕೊತಿದ್ದಾರೆ ಮಲ್ಲಿಕಾ ಕೂಡ. ಆ ಕಡೆ ಹೊರಗಡೆ ಸಾಕ್ಷಿ ಕಾದು ಸುಸ್ತಾಗ್ತಾಳೆ, ಆಫ್ ಕಾರ್ ಬರುವುದಿಲ್ಲ. ಆಗ ರಾಜುಗೆ ಕಾಲ್ ಮಾಡಿದ್ದೆ, ಇಲ್ಲಿ ಆಲ್ರೆಡಿ ಬಂದ್ಬಿಟ್ರ ಅಂತ ರಾಜು ಕೇಳ್ತಿದ್ದಾರೆ. ಇಲ್ಲ ನಾನು ನಂದೇ ಲೊಕೇಶನ್ ಅಲ್ಲಿ ಇದ್ದೀನಿ, ಯಾವ ಕಾರು ಬಂದಿಲ್ಲ ಅಂದಾಗ, ಬಂದಿಲ್ವಾ ಅಂತ ಹೇಳಿ ರಾಜು ಅಚ್ಚರಿ ಆಗ್ತಾರೆ. ಸರಿ ಆಯ್ತು ಲೊಕೇಶನ್ ಕಳಿಸಿ ನಾನೇ ಬರ್ತೀನಿ ಅಂತ ಲೊಕೇಶನ್ ಕಳಿಸ್ಕೋತಾರೆ ಸಾಕ್ಷಿ. ನಂತರ ಇಲ್ಲಿ ರಾಜು ಇವನೇನು ಕಾಲ್ ಪಿಕ್ ಮಾಡ್ತಾನೆ ಇಲ್ಲ ಅಂತ ಫ್ರೆಂಡ್ ಕಾಲ್ ಮಾಡ್ತಿದ್ದಾರೆ, ಅವ್ನು ಪಿಕ್ ಕೂಡ ಮಾಡ್ತಾ ಇಲ್ಲ, ಏನಾಗಿರ್ಬೋದು ಅಂತ ರಾಜು ಕೂಡ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಿಲ್ಲ. ಈ ಕಡೆ ಅದಿತಿ ಅದೇ ರೆಡ್ ಕಾರಲ್ಲಿ ರಾಜು ಇರ್ತಕ್ಕಂಥ ಜಾಗಕ್ಕೆ ಬರ್ತಾ ಇದ್ದಾರೆ. ಈ ಕಡೆ ಸಾಕ್ಷಿಯನ್ನ ಪಿಕ್ ಮಾಡೋದಕ್ಕೆ ನಮ್ಮ ಹೀರೋ ಅಗ್ನಿ ಎಂಟ್ರಿ ಕೊಡ್ತಿದ್ದಾರೆ, ಬನ್ನಿ ನಾನೇ ಪಿಕ್ ಮಾಡ್ತೀನಿ, ಆಮೇಲೆ ಡಿನ್ನರ್ಗೆ ಲೇಟ್ ಆಗುತ್ತೆ, ಮನೆಗೆ ಹೋಗೋದು ಲೇಟ್ ಆಗುತ್ತೆ ಅಂತ ಹೇಳಿ ಸಾಕ್ಷಿನ ಪಿಕ್ ಮಾಡಿಕೊಂಡು ಅದೇ ಲೊಕೇಶನ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಅಣ್ಣ ತಂಗಿ ಸಾಕ್ಷಿ ಮೂವರು ಕೂಡ ಒಂದೇ ಲೊಕೇಶನ್ಗೆ ಹೋಗ್ತಿದ್ದಾರೆ. ಬಟ್ ಅಲ್ಲಿ ಯುವಿಗೆ ಗೊತ್ತೇ ಇಲ್ಲ ಅದಿತಿ ಬರ್ತಾಳೆ, ಸಾಕ್ಷಿ ಬರ್ತಾಳೆ, ಅಲ್ಲಿ ಅಗ್ನಿ ಎಂಟ್ರಿ ಕೊಡ್ತಾರೆ ಅಂತ. ಜಸ್ಟ್ ರಾಜು ವೇಟ್ ಮಾಡ್ತಿರೋದು ಸಾಕ್ಷಿಗೋಸ್ಕರ. ಆದರೆ ಅಲ್ಲಿ ರೈಟ್ ಕಾರಲ್ಲಿ ಇಳಿಯೋದು ಅದಿತಿಯನ್ನ ನೋಡ್ತಿದ್ದಾಗೆ ನಿಜಕ್ಕೂ ಇಲ್ಲಿ ಯುವಿ ದಂಗಾಗಿ ಹೋಗ್ತಿದ್ದಾರೆ. ಹಾಗಿದ್ರೆ ರೈಟ್ ಹ್ಯಾಂಡ್ ಆಗಿ ಲೋಕ್ ಆಗ್ತಾರೆ ಯುವಿ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.